ಶಹಾಬಾದಿನಲ್ಲಿ ಅಕ್ಟೋಬರ್ 27ರಿಂದ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಮೂರ್ತಿ ಪ್ರತಿಷ್ಠಾಪನಾ ಮಹೋತ್ಸವ. ಶಹಾಬಾದ್ ನಗರದ ಎಂಜಿನ್ ಪೈಲ್ ಬಡಾವಣೆಯಲ್ಲಿ ನೂತನವಾಗಿ ನಿರ್ಮಿಸಿರುವ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ದೇವಸ್ಥಾನದ ಉದ್ಘಾಟನೆ ಹಾಗೂ ಮೂರ್ತಿ ಪ್ರತಿಷ್ಠಾಪನಾ ಮಹೋತ್ಸವವು ಅಕ್ಟೋಬರ್ 27ರಿಂದ 29ರವರೆಗೆ ವೈಭವದಿಂದ ಜರುಗಲಿದೆ ಎಂದು ದೇವಸ್ಥಾನದ ಭಕ್ತ ಕನಕಪ್ಪ ದಂಡಗುಲಕರ್ ತಿಳಿಸಿದ್ದಾರೆ. ಮಾಜಿ ಸಚಿವ ಅರವಿಂದ ಲಿಂಬಾವಳಿ ಅವರು ತಮ್ಮ ಕುಲದೇವಿ ಶ್ರೀ ಯಲ್ಲಮ್ಮ ದೇವಿಯ ಮಂದಿರವನ್ನ ಶಹಾಬಾದದ ಇಂಜಿನ್ ಪೈಲ್ ಬಡಾವಣೆಯಲ್ಲಿ ನಿರ್ಮಾಣ ಮಾಡಿಸಿದ್ದು, ಈ ಮಹೋತ್ಸವದ ಸಂಪೂರ್ಣ ನೇತೃತ್ವವನ್ನ ಮಂಜುಳಾ ಹಾಗೂ ಅರವಿಂದ ಲಿಂಬಾವಳಿ ಅವರು ವಹಿಸಿಕೊಂಡಿದ್ದಾರೆ. ಕೇರಳದ ತ್ರಿಶೂರಿನ ಪ್ರಸಿದ್ಧ ಪಂಡಿತ ರಾಮದಾಸ ನಂಬೂದರಿ ಅವರ ವೈದಿಕರ ತಂಡ ಈ ಮೂರ್ತಿ ಸ್ಥಾಪನಾ ವಿಧಿಯನ್ನ ನೆರವೇರಿಸಲಿದ್ದಾರೆ. ಅಕ್ಟೋಬರ್ 27ರಂದು ಬೆಳಗ್ಗೆ 9 ಗಂಟೆಗೆ ಜಗದಂಬಾ ಮಂದಿರದಿಂದ ಪ್ರಾರಂಭವಾಗಿ ನಗರದ ಪ್ರಮುಖ ಬೀದಿಗಳಲ್ಲಿ ದೇವಿ ಮೂರ್ತಿಯ ಭವ್ಯ ಮೆರವಣಿಗೆ ನಡೆಯಲಿದೆ. ಈ ಮೆರವಣಿಗೆಯಲ್ಲಿ 501 ಮುತ್ತೈದೆಯರಿಂದ ಪೂರ್ಣಕುಂಭ ಮೆರವಣಿಗೆ, ತಾಂಡೂರಿನ ಶ್ರೀ ಯಲ್ಲಮ್ಮ ದೇವಿ ತಂಡದಿಂದ ಸಾಂಸ್ಕೃತಿಕ ನೃತ್ಯ, ಬೆಂಗಳೂರಿನ ತಮಟೆ, ಡೊಳ್ಳು, ವೀರಗಾಸೆ ಹಾಗೂ ಹನುಮ ವೇಷಧಾರಿಗಳ ವಿಶೇಷ ಪ್ರದರ್ಶನಗಳು ಭಕ್ತರ ಮನಗೆಲ್ಲುವಂತೆ ಇರಲಿವೆ. ಅಕ್ಟೋಬರ್ 28ರಂದು ವಾಸ್ತುಪೂಜೆ ಹಾಗೂ ದೇವಾಲಯದ ಸಾಂಪ್ರದಾಯಿಕ ವಿಧಿವಿಧಾನಗಳು ನಡೆಯಲಿದ್ದು, ಅಕ್ಟೋಬರ್ 29ರಂದು ಮೂರ್ತಿ ಪ್ರತಿಷ್ಠಾಪನೆ, ಭಕ್ತರಿಗೆ ದೇವಿ ದರ್ಶನ ಹಾಗೂ ಮಹಾಪ್ರಸಾದ ವಿತರಣೆ ಜರುಗಲಿದೆ. ಈ ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗದ ಬೋವಿ ಗುರುಪೀಠದ ಇಮ್ಮಡಿ ಸಿದ್ದರಾಮೇಶ್ವರ ಶ್ರೀಗಳು, ಕುಂಚಟಗಿಯ ಶಾಂತವೀರ ಮಹಾಸ್ವಾಮಿಗಳು, ಮಾದಾರ ಚೆನ್ನಯ್ಯ ಪೀಠದ ಬಸವಮೂರ್ತಿ ಶ್ರೀಗಳು ಸೇರಿದಂತೆ ವಿವಿಧ ಮಠಾಧೀಶರು, ಸಚಿವರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಹಾಗೂ ಹಲವು ಗಣ್ಯರು ಭಾಗವಹಿಸಲಿದ್ದಾರೆ ಎಂದು ಆಯೋಜಕರು ತಿಳಿಸಿದ್ದಾರೆ. ಈ ಒಂದು ಕಾರ್ಯಕ್ರಮ ನಾವು ಶ್ರೀ ಅರವಿಂದ್ ಲಿಂಬೋಳಿ ಸರ್, ಮಾಜಿ ಸಚಿವರು, ಕರ್ನಾಟಕ ಸರ್ಕಾರ ಮತ್ತು ವ್ಯವಸ್ಥಾ ಶ್ರೀಮತಿ ಮಂಜುಳಾ ಅರವಿಂದ್ ಲಿಂಬೋಳಿ, ಶಾಸಕರು, ಮಾದೇವಪುರ, ಬೆಂಗಳೂರು ಇವರ ವ್ಯವಸ್ಥೆಯಲ್ಲಿ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ದೇವಸ್ಥಾನ ಏನು ನೂತನವಾಗಿ ಗುಡಿ ಉದ್ಘಾಟನಾ ಸಮಾರಂಭ ಇದೆ. ಈ ಸಮಾರಂಭದಲ್ಲಿ ಜಿಲ್ಲೆಯ ಗಣ್ಯ ವ್ಯಕ್ತಿಗಳು, ರಾಜ್ಯದ ಅನೇಕ ಸ್ವಾಮೀಜಿಗಳು, ಧಾರ್ಮಿಕ ವಿಚಾರವಂತರು, ಕಲಾಮಂಡಳ ಬೆಂಗಳೂರು, ಇಡೀ ರಾಜ್ಯದ ಪ್ರಸಿದ್ಧವಾದಂಥ ಎಲ್ಲ ಕಲಾಮಂಡಳದವರು ಶಹಾಬಾದ್ ನಗರಕ್ಕೆ ಆಗಮಿಸಿ ಈ ಒಂದು ಭವ್ಯವಾದ ಮೆರವಣಿಗೆಯನ್ನು 27ನೇ ತಾರೀಕು ಬೆಳಗ್ಗೆ 9 ಗಂಟೆಯಿಂದ 1 ಗಂಟೆವರೆಗೆ ಮೆರವಣಿಗೆ ಇರುತ್ತದೆ. ಶಹಾಬಾದ್ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಹಾದು ಹೋಗುತ್ತದೆ. ತಾವೆಲ್ಲ ಸಾರ್ವಜನಿಕರು ಬಂದು ದೇವಿಯ ದರ್ಶನ ಪಡ್ಕೊಂಡು ಪುನೀತರಾಗಬೇಕು. ಈ ಒಂದು ಕಾರ್ಯಕ್ರಮ ದೇವಿಯ ಕೃಪಾ ಕಟಾಕ್ಷದಿಂದ ಶಹಾಬಾದ್ ಸಮಗ್ರ ಅಭಿವೃದ್ಧಿ ಹೊಂದಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ಹಾಗೂ ಈ ಕಂಪ್ನಿಗಳು ಎಲ್ಲನೂ ಒಂದು ದೇವಿ ಕೃಪಾ ಕಟಾಕ್ಷದಿಂದ ಆದಷ್ಟು ಬೇಗ ಆರಂಭವಾಗಲಿ ಅಂತ ದೇವರಲ್ಲಿ ಕೇಳ್ಕೊತೀನಿ. ಏನು ವ್ಯವಸ್ಥೆ ಮಾಡಿದರೆ ಲಿಂಬಾವಳಿ ಲಿಂಬೇಳ್ಕರ್ ಕುಟುಂಬದವರಿಗೂ ಕೂಡ ಶಹಾಬಾದ್ ನಾಗರಿಕರ ವತಿಯಿಂದ ಈ ಒಂದು ದೇವಿ ನೆಲೆಯನ್ನು ನೆಲೆಸಿ ಇಲ್ಲೊಂದು ದೇವಸ್ಥಾನ ಕಟ್ಟಿಸಿ ಭಕ್ತಾದಿಗಳಿಗೆ ಅನುಕೂಲ ಮಾಡಿ ಒಂದು ಆಶೀರ್ವಾದ ಪಡ್ಕೊಂತ ವ್ಯವಸ್ಥೆ ಮಾಡಿದ್ದೀರಿ. ತಮಗೂ ಇನ್ನೂ ಹೆಚ್ಚಿನ ದೇವಿ ಶಕ್ತಿ ಕೊಡಲಿ ರಾಜ್ಯದ ಜನ. ಅರವಿಂದ್ ಲಿಂಬಾವಳಿ ಅವರ ಕನಸಿನಲ್ಲಿ ಹೋಗಿ ದೇವಿ ಹೇಳಿದ್ರು, ನಾನು ಎಲ್ಲಿ ಇದ್ದೇ ಮುಂದೆ ಅದೇ ಸ್ಥಳದಲ್ಲಿ ನನಗೂ ಸ್ಥಾಪನೆ ಮಾಡಬೇಕು, ಅಲ್ಲಿ ನಾನು ಇರಲಿಕ್ಕೆ ಇಷ್ಟಪಡ್ತೀನಿ ಅಂದಾಗ ಅವರು ನಮ್ಮ ಶಹಾಬಾದ್ಗೆ ಬಂದು ಇದೇ 12ನೇ ತಾರೀಕು ಡಿಸೆಂಬರ್ 2024ರಂದು ಅದೇ ಸ್ಥಳದಲ್ಲಿ ಒಂದು ಶಿಲಾನ್ಯಾಸ ಕಾರ್ಯಕ್ರಮ ಮಾಡಿ ಇವಾಗ ಒಂದು ಭವ್ಯವಾದ ಮಂದಿರವನ್ನು ಕಟ್ಟಿದ್ದಾರೆ. ಆ ಒಂದು ಭವ್ಯವಾದ ಮಂದಿರದ ಮೂರ್ತಿ ಸ್ಥಾಪನೆ ಆಗಬೇಕಾದ್ರೆ ಇಡೀ ನಮ್ಮ ಶಹಾಬಾದ್ ನಗರಕ್ಕೆ ಎಲ್ಲರಿಗೂ ಗೊತ್ತಾಗಬೇಕು. ದೊಡ್ಡ ಪ್ರಮಾಣದಲ್ಲಿ ಮೆರವಣಿಗೆ ಮುಖಾಂತರ ಆ ತಾಯಿ ಮೂರ್ತಿಯನ್ನು ಈಗಾಗಲೇ ನಮ್ಮ ಶಹಾಬಾದ್ ದೇವಸ್ಥಾನದ ನಮ್ಮ ಜಗದಂಬಾ ಮಂದಿರದಲ್ಲಿ ಇದೆ. ಆ ತಾಯಿ ಮೂರ್ತಿಯನ್ನು ನಗರದ ಪ್ರಮುಖ ರಸ್ತೆಗಳಾದ ರೈಲ್ವೆ ಸ್ಟೇಷನ್, ಜಗದಂಬಾ ಮಂದಿರದಿಂದ ರೈಲ್ವೆ ಸ್ಟೇಷನ್ದಿಂದ ನೆಹರು ಚೌಕ್ದಿಂದ ತ್ರಿಶೂಲ್ ಚೌಕ್ ಮಾರ್ಗವಾಗಿ ಶ್ರೀರಾಮ್ ಚೌಕ್ ಮಾರ್ಗವಾಗಿ ಶಾಸ್ತ್ರಿ ಚೌಕ್ಗೆ ತಲುಪುತ್ತೆ. ಈ ಸಂದರ್ಭದಲ್ಲಿ ಶರಣಬಸಪ್ಪ ಕೋಬಾಳ, ಸೂರ್ಯಕಾಂತ ಕೋಬಾಳ, ಶರಣು ಪಗಲಾಪುರ, ನಿಂಗಣ್ಣ ಹುಳಗೋಳ, ಸಿದ್ರಾಮ ಕುಸಾಲೆ, ಶಿವರಾಜ್ ಕೋರೆ, ದೇವದಾಸ ಜಾಧವ ಹಾಗೂ ಅನೇಕ ಭಕ್ತರು ಉಪಸ್ಥಿತರಿದ್ದರು. ವರದಿ ಅನಿಲ್ ಕುಮಾರ್ ಮೈನಾಳ್ಕರ್, ಶಹಾಬಾದ್.